ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಅನ್ಫಿಲ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಬಿಗ್ ಬಾಸ್ ಮನೆಯಿಂದ ಪ್ರತಾಪ್ ಔಟ್ ಆದ್ರ ಫಿನಾಲೆಗೆ 1-2-3 ದಿನ ಇರುವಂತಹ ಹೊತ್ತಲ್ಲೇ ಪ್ರತಾಪ್ ಯಾಕಪ್ಪ ಔಟ್ ಆದ್ರು? ಪ್ರತಾಪ್ ತುಂಬಾ ಚೆನ್ನಾಗಿ ಆಡಿದ್ರು, ಫಿನಾಲೆವರೆಗೂ ಬರಬೇಕಾಗಿತ್ತು. ಈ ತರಹದ ಒಂದು ಅನಿಸಿಕೆ ಎಲ್ಲ ಕಡೆ ಓಡಾಡ್ತಾ ಇದೆ. ನಿಮಗೆ ಕನ್ಫ್ಯೂಷನ್ ಆಗ್ತಾ ಇರ್ಬೋದು, ಪ್ರತಾಪ್ ಮನೆ ಒಳಗಡೆ ಇದ್ದಾರಲ್ಲ, ಪ್ರತಾಪ್ ಯಾಕೆ ಔಟ್ ಆದ್ರು ಅಂತ ಡಿಸ್ಕಸ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಬಿಗ್ ಬಾಸ್ ಕೊಟ್ಟ ಒಂದು ಟ್ವಿಸ್ಟ್, ಡ್ರೋನ್ ಪ್ರತಾಪ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ. ಹೌದು, ನಿನ್ನೆ ಬಿಗ್ ಬಾಸ್ ಒಂದು ಆಕ್ಟಿವಿಟಿ ಮಾಡ್ತಾರೆ. ಅಂದ್ರೆ ಯಾರು ಮನೆಯಿಂದ ಹೊರಗಡೆ ಹೋಗಬೇಕು ಅನ್ನುವಂತಹ ಒಂದು ಅನಿಸಿಕೆಯನ್ನ ಮನೆಯವ್ರ ಹತ್ರ ಕೇಳ್ತಾರೆ. ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಬಹುತೇಕರು ಅನ್ಕೊಂಡಿದ್ರು ತುಕಾಲಿ ಸಂತೋಷ್ ಔಟ್ ಆಗ್ತಾರೆ ಅಂತ. ಓಟು ಅತಿ ಕಡಿಮೆ ಬಂದು ಬಾಟಮ್ 2 ಅಲ್ಲಿ ಕೂಡ ವರ್ತೂರ್ ಸಂತೋಷ್, ತುಕಾಲಿ ಸಂತೋಷ್ ಇಬ್ರು ಇರ್ತಾರೆ. ಈ ಇಬ್ಬರ ಮಧ್ಯೆ ಔಟ್ ಆಗ್ಬೇಕಾಗಿದ್ದು ಅದು ಇದ್ದಕ್ಕಿದ್ದ ಹಾಗೆ ಪ್ರತಾಪ್ ಕಡೆ ತಿರುಗುತ್ತೆ. ಮನೆಯ ಸದಸ್ಯರ ಹತ್ರ ಕೇಳ್ತಾರೆ ಯಾರು ಔಟ್ ಆಗಬೇಕು, ಯಾರು ಎಲಿಮಿನೇಟ್ ಆಗಬೇಕು ಅಂತ. ಮೊದಲು ಕಾರ್ತಿಕ್ನ ಕೇಳ್ತಾರೆ. ಕಾರ್ತಿಕ್ ಹೇಳ್ತಾರೆ ಡ್ರೋನ್ ಪ್ರತಾಪ್ ಅಂತ. ಆಮೇಲೆ ತುಕಾಲಿ ಸಂತೋಷ್ ಅವ್ರನ್ನ ಕೇಳ್ತಾರೆ. ತುಕಾಲಿ ಸಂತೋಷ್ ಅವರು ಕೂಡ ಡ್ರೋನ್ ಪ್ರತಾಪ್ ಹೆಸರನ್ನ ತೆಗೆದುಕೊಳ್ತಾರೆ. ವಿನಯ್ ಕೂಡ ಡ್ರೋನ್ ಪ್ರತಾಪ್ ಹೆಸರನ್ನ ತೆಗೆದುಕೊಳ್ತಾರೆ. ಮೆಜಾರಿಟಿ ಡ್ರೋನ್ ಪ್ರತಾಪ್ ಅವರೇ ಮನೆಯಿಂದ ಹೊರಗೆ ಹೋಗಬೇಕು ಅಂತ ಇರುತ್ತೆ. ಪ್ರತಾಪ್ ಒಂದು ಕ್ಷಣ ಕುಸಿದು ಬೀಳ್ತಾರೆ. ಅಂದ್ರೆ ನನಗೆ ಕ್ಯಾಪ್ಟನ್ ಆಗೋದಕ್ಕೆ ಸಿಗದೇ ಇದ್ದ ಕಾರಣ ಕೂಡ ಈ ಒಂದು ವೋಟಿಂಗ್ ಆಧಾರದ ಮೇಲೆ ಆತ ಕ್ಯಾಪ್ಟನ್ ಆಗಿಲ್ಲ. ಟಿಕೆಟ್ ಫಿನಾಲೆಯಲ್ಲಿ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ, ಸಂಗೀತ ಹೋದ್ರು. ಈಗಲೂ ಕೂಡ ಮನೆಯಿಂದ ಹೊರಗಡೆ ಇದೇ ಆಧಾರದ ಮೇಲೆ ಹಾಕ್ತಾ ಇದಾರಲ್ಲ, ಇವ್ರುಗಳ ವೋಟ್ ಮೇಲೆ ಹಾಕ್ತಾ ಇದಾರಲ್ಲ ಅನ್ನುವಂತಹ ಬೇಜಾರಲ್ಲಿ ಪ್ರತಾಪ್ ಇರ್ತಾರೆ. ಮಿಡ್ ವೀಕ್ ಅಲ್ಲಿ ಪ್ರತಾಪ್ ಎಲಿಮಿನೇಟ್ ಆಗ್ತಾರೆ. ಸಂಗೀತ ಪ್ರತಾಪ್ ಅಂದ್ರೆ ತನ್ನ ಪ್ರೀತಿಯ ತಮ್ಮ ಹೋಗ್ತಾ ಇರೋದನ್ನ ನೋಡಿ ಸಿಕ್ಕಾಪಟ್ಟೆ ಅಳ್ತಾರೆ. ಪ್ರತಾಪ್ ಅವ್ರನ್ನ ಮಿಡ್ ವೀಕ್ ಎಲಿಮಿನೇಟ್ ಮಾಡಲಾಗಿದೆ ಅಂತ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ. ಇದು ಉಳಿದಂತಹ ಸ್ಪರ್ಧಿಗಳಿಗೆ ಒಂದು ರೀತಿಯ ಶಾಕಿಂಗ್ ವಿಚಾರ ಕೂಡ ಹೌದು. ಪ್ರತಾಪ್ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾರೆ, ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾರೆ, ಅದು ಇದು ಡ್ರಾಮಾ ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಂಡು ಬಂದವರು ಕೊನೆಗೂ ಪ್ರತಾಪ್ ಹೋದ್ರಲ್ಲ ಅಂತ ಅನ್ಕೊಳ್ತಾ ಇರುವಾಗ ಪ್ರತಾಪ್ ನಿಜವಾಗ್ಲೂ ಹೋಗೋದಕ್ಕೆ ಸಾಧ್ಯನಾ ಅನ್ನುವಂತಹ ಪ್ರಶ್ನೆ ಕೂಡ ಅವರಲ್ಲಿ ಮೂಡುತ್ತೆ. ಯಾಕಂದ್ರೆ ಪ್ರತಾಪ್ಗೆ ಇದ್ದಂತಹ ಅಭಿಮಾನಿಗಳ ಬಳಗ ಆಗಿತ್ತು. ಪ್ರತಾಪ್ ಸರಳತೆಗೆ, ಪ್ರತಾಪ್ ವ್ಯಕ್ತಿತ್ವಕ್ಕೆ, ಪ್ರತಾಪ್ ಸಿಂಪ್ಲಿಸಿಟಿಗೆ, ಪ್ರತಾಪ್ ಆಡುವಂತಹ ಮಾತಿಗೆ, ಅವರ ವಿನಯತೆಗೆ ಪ್ರತಿಯೊಬ್ಬರು ಕೂಡ ಅವರ ಅಭಿಮಾನಿಗಳಾಗಿದ್ರು. ಹೊರ ಜಗತ್ತಿನಲ್ಲಿ ಕೋಟ್ಯಾಂತರ ಅಭಿಮಾನಿಗಳಿದ್ರು. ಅದಕ್ಕೆ ಒಂದೇ ಒಂದು ಉದಾಹರಣೆ ಅಂತ ಅಂದ್ರೆ, ಈಶಾನಿ ಬಿಗ್ ಬಾಸ್ನ ಒಳಗಡೆ ಅತಿಥಿಯಾಗಿ ಬಂದಂತಹ ಸಂದರ್ಭದಲ್ಲಿ ಡ್ರೋನ್ ಪ್ರತಾಪ್ ಬಗ್ಗೆ ಕಾಗೆ ಕಕ್ಕ ಮಾಡಿಕೊಂಡು ಇಲ್ಲಿವರೆಗೂ ಬಂದಂಗೆ ಸಿಂಪತಿ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿವರೆಗೂ ಬಂದ್ರು ಅನ್ನೋ ಅರ್ಥದಲ್ಲಿ ಮಾತಾಡ್ತಾರೆ. ಆ ಮಾತಿಗೆ ಕಿಚ್ಚ ಸುದೀಪ್ ಅವರು ಕೂಡ ಸಖತ್ತಾಗಿ ಉಗಿತಾರೆ ಬಿಡಿ, ಅದು ಬೇರೆ ವಿಚಾರ. ಆದ್ರೆ ಪ್ರತಾಪ್ ಅಭಿಮಾನಿಗಳು ಯಾವ ರೇಂಜ್ ಅಲ್ಲಿ ಇದ್ದಾರೆ ಅಂದ್ರೆ, ಈಶಾನಿ ಪ್ರಾಯಶಃ ಅವರ ಇನ್ಸ್ಟಾ ಕ್ರಿಯೇಟ್ ಮಾಡಿದ್ಮೇಲೆ, ಆ ಇನ್ಸ್ಟಾ ಪ್ರೊಫೈಲ್ ನ ಕ್ರಿಯೇಟ್ ಮಾಡಿದ್ಮೇಲೆ ಅವ್ರು ಯಾವತ್ತೂ ಅಷ್ಟು ಕಮೆಂಟ್ಸ್ ಅನ್ನ ನೋಡಿರ್ಲಿಕ್ಕಿಲ್ಲ. ಅಷ್ಟು ಕಮೆಂಟ್ಸ್ ಅವರ ಒಂದು ಫೋಟೋಗೆ ಪ್ರತಾಪ್ ಅಭಿಮಾನಿಗಳು ಹೋಗಿ ಮಾಡ್ತಾರೆ. ಅದು ಸಾವಿರ ಅಲ್ಲ, ಲಕ್ಷಗಟ್ಟಲೆ ಕಮೆಂಟ್ಸ್ ಒಂದೇ ಒಂದು ಫೋಟೋಗೆ ಹೋಗಿ ಪ್ರತಾಪ್ ಅಭಿಮಾನಿಗಳು ಹಾಕ್ತಾರೆ. ಅದು ಪ್ರತಾಪ್ಗಿರುವಂತಹ ಅಭಿಮಾನಿಗಳು, ಪ್ರತಾಪ್ಗಿರುವಂತಹ ಫ್ಯಾನ್ಸ್ ಬೇಸ್ ಅಂದ್ರೆ ಹಾಗೆ ಪ್ರತಾಪ್ ಆರ್ಮಿ ತುಂಬಾ ದೊಡ್ಡದಿದೆ. ಸೊ ಇಂತಹ ಪ್ರತಾಪ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂದ್ರೆ ನಿಜಕ್ಕೂ ಕೂಡ ಎಲ್ರಿಗೂ ಆಶ್ಚರ್ಯನೇ. ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಪ್ರತಾಪ್ ಎಲಿಮಿನೇಟ್ ಅಂತ ಹೇಳಿದಂತಹ ಅದೇ ಬಿಗ್ ಬಾಸ್ ಇದು ಪ್ರ್ಯಾಂಕ್ ಅಂತ ಹೇಳ್ತಾರೆ. ಸೊ ಬಿಗ್ ಬಾಸ್ ಮಾಡಿದಂತಹ ಪ್ರ್ಯಾಂಕ್ಗೆ ಒಂದು ಕ್ಷಣ ಕಂಟೆಸ್ಟೆಂಟ್ಸ್ ಗಳೆಲ್ಲ ಶಾಕ್ ಆಗ್ಬಿಡ್ತಾರೆ. ಕೆಲವೊಂದಿಷ್ಟು ಜನ ಅಯ್ಯೋ ಓದ್ನಲ್ಲ ಅಂತ ಖುಷಿಯಲ್ಲಿದ್ರು, ಸಂಗೀತಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ತನ್ನ ತಮ್ಮ ತನ್ನ ಜೊತೆಗೆ ಫೈನಲ್ಗೆ ಬರ್ತಾನಲ್ಲಪ್ಪ ಅಂತ ಖುಷಿ ಆಗ್ತಾರೆ. ಬಟ್ ಏನೇ ಇರಲಿ, ಬಿಗ್ ಬಾಸ್ ಇದನ್ನ TRPಗೋಸ್ಕರ ಮಾಡಿದ್ರ, ಇದನ್ನೇನಾದ್ರೂ ಆ ವಿಡಿಯೋನ ಕಟ್ ಮಾಡಿ ಪ್ರೋಮೋ ಮಾಡಿ ಪ್ರತಾಪ್ ಫ್ಯಾನ್ಸ್ಗೆ ಶಾಕ್ ಕೊಡುವಂತಹ ಪ್ರಯತ್ನನ ಏನೋ ಗೊತ್ತಿಲ್ಲ. ಈಗ ಕೂಡ ಪ್ರತಾಪ್ ಏನಾದ್ರು ಎಲಿಮಿನೇಟ್ ಆಗಿದ್ರೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇತ್ತು. ಬಟ್ ಪ್ರತಾಪ್ ಎಲಿಮಿನೇಟ್ ಆಗಿಲ್ಲ, ಇದೊಂದು ಪ್ರ್ಯಾಂಕ್ ಅಂತ ಬಿಗ್ ಬಾಸ್ ಹೇಳ್ತಾರೆ. ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಹಾಗೆ ಟಾಪ್ 3 ಅಲ್ಲಿ ಯಾರಿರ್ಬೇಕು, ಟಾಪ್ 5 ಅಲ್ಲಿ ಯಾರಿರ್ಬೇಕು, ಎಲಿಮಿನೇಟ್ ಯಾರಾಗಬೇಕು ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ